ಸ್ವಾರಸ್ಯವಾಗಬೇಕಿದ್ರೆ ಅದಕ್ಕೆ ನನಗೇನಿದ್ರೆ ಗೊತ್ತಾಯ್ತು, ನಿಮಗೇನಾದ್ರು ಗೊತ್ತಾಯ್ತು ಅಂತ ಚೆಕ್ ಮಾಡ್ತಾ ಇದ್ದೀವಿ. ಬಂಧುಗಳೇ, ಮುಂದಿನ ಮುಖ್ಯಮಂತ್ರಿ ಆಗೋರು ಗೌರವಾನ್ವಿತ ದಿನೇಶ್ ಗುಂಡೂರಾವ್ರೆ, ಅವಿನಾಶ್ ಮೇನನ್ ಅವರೇ, ಕ್ರಿಸ್ತಿಯನ್ನ ಪಡೆದಂತ ನಂಜನಗೌಡರೇ, ಸೊ ನಮ್ಮ ಆಳ್ವರಿದ್ದಾರೆ ಪ್ರೇಮ್ ಆಳ್ವ, ಪ್ರಸನ್ನ ಕುಮಾರ್, ಮತ್ತು ಮುಖ್ಯವಾಗಿ ಈ ಒಂದು ಹೊಸ ಕಾಯಿಲೆ ಏನಿದೆ ಹಿಮೋಫಿಲಿಯಾ, ಈ ಕುಸುಮ ರೋಗ, ಇದಕ್ಕೆ ನಡ್ತಾ ಇರೋಂಥ ಎಲ್ಲ ಪೇಷಂಟ್ಸು, ಅವರ ಮಕ್ಕಳು, ತಾಯಂದಿರು ಎಲ್ಲರೂ ಕೂಡ, ಡಾಕ್ಟರ್ಸು, ರಿಸರ್ಚು ಮಾಡೋರೆಲ್ಲ ಕೂಡ ಇಲ್ಲಿ ಬಂದಿದ್ದೀವಿ. ಇದೊಂದು ಅಪರೂಪದ ಕಾಯಿಲೆ. ಇದು ಸರ್ಕಾರದ ಒಂದು ವಿಶೇಷವಾದಂಥ ದಿನ. ನಿಮ್ಮ ಬದುಕಿನಲ್ಲಿ ಒಂದು ಶಕ್ತಿ ತುಂಬಬೇಕು ಅನ್ನೋದು ನಮ್ಮ ಸರ್ಕಾರ. ಪಾಪ ಯಾರ ಮಕ್ಕಳಿಗೆ ಯಾರಿಗೂ ಕೂಡ ಕೇಳ್ಕೊಂಡು ಬಯಸ್ಬಾರ್ದಂಥ ಕಾಯಿಲೆ ನಾವೇನು ಮಾಡೋಕ್ಕಾಗಲ್ಲ. ತಂದೆ ತಾಯಿದು ತಪ್ಪಿಲ್ಲ, ಮಕ್ಕಳದು ತಪ್ಪಿಲ್ಲ. ದಿಸ್ ಇಸ್ ದ ಲಾ ಆಫ್ ನೇಚರ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸೊ ಕೃಷ್ಣಪ್ಪ, ನಮ್ಮ ದಿನೇಶ್ ಗುಂಡೂರಾವ್ರು ಇದನ್ನ, ಈ ಯೋಜನೆ ಬಗ್ಗೆ, ಈ ಹಣ ಒದಗಿ ಬಗ್ಗೆ, ಒಂದು ತಿಂಗಳಿಗೆ ಒಂದು ಇಂಜೆಕ್ಷನ್ ಕೊಡಬೇಕು, ವರ್ಷಕ್ಕೆ ಸುಮಾರು ಎಷ್ಟು 5 ಲಕ್ಷ ಖರ್ಚಾಗ್ತದೆ ಒಂದು ಪೇಷಂಟ್ಗೆ. ಆಗಲಿ, ಚಿಂತೆ ಇಲ್ಲ. ಯಾರು ಕಾನ್ಫಿಡೆನ್ಸ್ ಲೆವೆಲ್ನ ಕಳ್ಕೋಬಾರ್ದು. ಈ ರೋಗ ಬಂತು ಅಂತ ತಕ್ಷಣ ನನ್ನ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಭಾವನೆ ಬರಬಾರ್ದು. ಅದಕ್ಕೆ ಎಷ್ಟೇ ಆಗಲಿ ಸರ್ಕಾರ ಈ ಮಕ್ಕಳ ಜೊತೆಲಿ, ಈ ತಂದೆ ತಾಯಿ ಜೊತೆಲಿ ಎಲ್ಲರ ಕೈಲಿದೆ ಶಕ್ತಿ. ಎಲ್ಲರ ಕೆಲವು ಶಕ್ತಿ ಇಲ್ಲ. ಆ ಫೈನಾನ್ಷಿಯಲಿ ಸ್ಟ್ರೆಂತು ತೊಂದರೆ ಆದಾಗ ನಾವು ಯಾರ ಪರಿಸ್ಥಿತಿ ಏನು ಅಂತ ನಾನು ಹೇಳಬೇಕಾಗಲ್ಲ. ಇದು ಸ್ವಲ್ಪ ಸ್ಮಾಲ್ ಇದು. ಸೊ ಅದಕ್ಕೋಸ್ಕರ ಸರ್ಕಾರನೇ ಭಾಗಿಯಾಗಬೇಕು ಅಂತೇಳಿ ಇವತ್ತು ಈ ತೀರ್ಮಾನವನ್ನು ದಿನೇಶ್ ಅವರು ಸಂಪುಟದ ಮುಂದೆ ಇಟ್ಟು, ನಮ್ಮ ಸರ್ಕಾರ ಇಡೀ ದೇಶದಲ್ಲಿ ಯಾವ ಸರ್ಕಾರ ಮಾಡ್ತದೋ ಬಿಡೋದೋ, ಕರ್ನಾಟಕ ಸರ್ಕಾರ ಶುಡ್ ಲೀಡ್ ಇಟ್ ಅಂಡ್ ಹೆಲ್ಪ್ ದೆಮ್ ಅಂತೇಳಿ ತೀರ್ಮಾನ ಮಾಡಿ ನಾನು ದಿನೇಶ್ಗೇನು ಹೊಗಳಬೇಕು ಅಂತೇನಿಲ್ಲ. ಈಗ ಬೆಳಗ್ಗೆ ಮಾತಾಡ್ತಿದ್ದೆ, ಶರಣ್ ಪ್ರಕಾಶ್ ಪಾಟೀಲ್ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್, ದಿನೇಶ್ ಅವರು ಹೆಲ್ತ್ ಮಿನಿಸ್ಟರ್. ನಾನು ಸ್ವಲ್ಪ ದಿನ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗ್ತದೆ ಕೆಲಸ ಮಾಡಿ ನನಗೆ ಅನುಭವ ಇದೆ. ನಮ್ಮ ಕರ್ನಾಟಕ ವಿ ಆರ್ ದಿ ಲೀಡರ್ಸ್. ಈ ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ದೇಶ, ಯಾವ ಅಮೆರಿಕ ಹೋಗಿ, ಯುರೋಪ್ ಯೂನಿವರ್ಸಿಟಿಲಿ ಅವರು ಫಾರಿನರ್ಸ್ ಇರ್ಬೋದು, ಮತ್ತೆಲ್ಲ ನಾಲೆಜು, ಮ್ಯಾನ್ ಪವರು ಎಲ್ಲ ಕೂಡ ನಮ್ಮ ಡಾಕ್ಟರ್ಸ್ ಎಲ್ಲರಿಗೂ ಕೂಡ ಕಾಣ್ತೇವೆ. ಇವತ್ತು ನಮ್ಮ ರಾಜ್ಯದಲ್ಲಿ 13,940 ಡಾಕ್ಟರ್ಸ್ ಪ್ರತಿ ವರ್ಷವೂ ನಾವು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ತಯಾರು ಮಾಡ್ತೀವಿ. ಅದಲ್ಲದೆ ಬೇರೆ ಬೇರೆ ದೊಡ್ಡ ದೊಡ್ಡ ಕೋರ್ಸು, ಡಾಕ್ಟರ್ಸ್ ಜನರಲ್ ಅಂಡರ್ ಗ್ರಾಜ್ಯುಯೇಷನ್ಸ್ ಆದಮೇಲೆ ಪೋಸ್ಟ್ ಗ್ರಾಜ್ಯುಯೇಷನಲ್ಲೂ ಕೂಡ ಸುಮಾರು 3,000ಕ್ಕೂ ಹೆಚ್ಚು ಡಾಕ್ಟರ್ಸ್ನ 70 ಮೆಡಿಕಲ್ ಕಾಲೇಜ್ ಎಲ್ಲಿದೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಗೌರ್ಮೆಂಟ್ ಕಾಲೇಜ್ ಎಲ್ಲಿದೆ ಅಂದರೆ ಇದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ನಾನು ಸರಿ ಲಿಬರಲ್, ಯಾರು ಕೇಳ್ತಾರೋ ಅವ್ರಿಗೆಲ್ಲ ಕೊಡ್ತಾರೆ. ಈಗ ಪ್ರೊಫೆಕ್ಟ್ ಹೋಗ್ತಾರೆ. ಇವತ್ತು ಕೂಡ ಅಸ್ಸಾಮಿಗೆ ಇರ್ಬೋದು, ಕೇರಳ ಇರ್ಬೋದು, ವಿವಿಧ ಎಲ್ಲ ಕಡೆಯಿಂದ ಕೂಡ ಇಲ್ಲಿಗೆ ಬಂದು ನರ್ಸಿಂಗ್ ಟ್ರೈನಿಂಗ್, ಪ್ಯಾರಾಮೆಡಿಕಲ್ ಟ್ರೈನಿಂಗ್ ತೆಗೆದುಕೊಂಡು, ಫಾರ್ಮಸಿ ಟ್ರೈನಿಂಗ್ ತೆಗೆದುಕೊಂಡು ಹೋಗಿ ವಿದೇಶದಲ್ಲೆಲ್ಲ ಕೂಡ ಕೆಲಸ ಮಾಡಿಕೊಂಡು ಅವರು ಬದುಕ್ತಾ ಇದ್ದಾರೆ. ಹಾಗೆ ಮಾನವನ ಸೇವೆ ಅಂತೇಳಿ ನೀವು ಕಾನ್ಫಿಡೆನ್ಸ್ನ ಕಳ್ಕೋಬಾರ್ದು. ಮಕ್ಕಳು ಕೂಡ
ಈಗ ಅವರು ಪದ್ಮಶ್ರೀ ಪಡೆದಂತ ಡಾಕ್ಟರ್ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಅವ್ರ ಪೇರೆಂಟ್ಸ್ ಹೇಳಿದಂತೆ ಅವ್ರು ಯಾರಿಗೋ ಮನೆಯಲ್ಲಿ ಬಂದಾಗ ಅವ್ರ ಅಂಕಲ್ನೋ ಯಾರಿಗೋ ಮನೇಲಿ ಬಂದಾಗ ಈ ಡಾಕ್ಟರೇ ಆಗಬೇಕು ಅಂತ. ಈ ವಾಸ್ ಆಲ್ಸೋ ಪೇಷಂಟ್. ಯಾರು ಹೇಳಿದ್ರು ಅವರು ಪೇಷಂಟ್ ಇದ್ರು. ಈಗ ಸರ್ವೈಡ್ ಅಂಡ್ ಈಸ್ ಟ್ರೈಂಗ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ದಿ ಸೊಸೈಟಿ. ನನಗೆ ನೀವು ಯಾರು ಕೂಡ ಲೂಸ್ ದಿ ಕಾನ್ಫಿಡೆನ್ಸ್. ಚಿಕ್ಕ ಮಕ್ಕಳಿಗೂ ಹೇಳ್ತಿದ್ವಿ, ಯು ಕ್ಯಾನ್ ಬಿಕಮ್ ಎನಿಥಿಂಗ್. ನೀವು ಶಿವಕುಮಾರ್ ಆಗ್ಬೋದು, ನೀವು ದಿನೇಶ್ ಗುಂಡೂರಾವ್ ಆಗ್ಬೋದು, ನೀವು ಆಳುವ ನಮ್ಮ IAS ಆಫೀಸರ್ ಆಗ್ಬೋದು. ನಥಿಂಗ್ ಈಸ್ ಇಂಪಾಸಿಬಲ್. ಬಟ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಳ್ಕೋಬಾರ್ದು. ನಾನು ಹಿಂದೆ ಅನೇಕ ಸಂದದ್ದು ಒಂದು ಮಾತು ಹೇಳಿದ್ದೆ, ದೇವರು ವರನು ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಅವಕಾಶ ಕೊಡಬೇಕು ಸಂದರ್ಭದಲ್ಲಿ ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಐ ಆಮ್ ವೆರಿ ಪ್ರೌಡ್ ಆಫ್ ದಿನೇಶ್ ಅಂಡ್ ಇಸ್ ಟೀಮ್. ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದರೆ ಒಂದು ದೊಡ್ಡ ರೆವಲ್ಯೂಷನ್ನೇ ಮಾಡ್ತಾ ಇದ್ದಾರೆ. ಸೊ ಆನ್ ಬಿಹಾಫ್ ಆಫ್ ದೆಮ್ ನೀವು ಎತ್ತಿನ ಏನು ನಮಗೆ ಚಪ್ಪಾಳೆ ಹೊಡಿಬೇಡಿ. ಮತ್ತೆ ಈ ಸರ್ಕಾರ ಇಂಥ ಸರ್ಕಾರ ಬರಬೇಕು ಅಂತೇಳಿ ನೀವೆಲ್ಲ ಬಯಸಿ ಈ ಸರ್ಕಾರ ತೆಗೆದುಕೊಂಡು ಬನ್ನಿ. ಆಗಿನ್ನ ಹೆಚ್ಚಿಗೆ ನಿಮಗೆ ಸರ್ವಿಸ್ ನನಗೆ ನಾವೆಲ್ಲದರಲ್ಲೂ ಕೂಡ ಬಹಳ ಮುಂದಿದ್ದೇವೆ. ಈಗ ಡಾಕ್ಟರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಯಾವುದೇ ಫೀಲ್ಡ್ ಅಂತ ತಿಳ್ಕೊಳ್ಳಿ. ಈಗ ನಮ್ಮಲ್ಲಿ ಇಂಜಿನಿಯರ್ಸ್ ಅವರು ನೀವು ಲೆಕ್ಕ ಹಾಕಿದ್ರು. ನಾನೆಲ್ಲೋ ಮೊನ್ನೆ ದಾವಸ್ಗೆ ಹೋಗಿದ್ದೆ. ಎಷ್ಟೋ ಜನ ದೊಡ್ಡ ದೊಡ್ಡವರೆಲ್ಲ ಇಡೀ ಪ್ರಪಂಚದ ಜನ ಎಲ್ಲ ಬಂದು ನನ್ನ ಭೇಟಿ ಮಾಡೋಕ್ಕೆ, ನನ್ನ MP ಪಾಟೀಲ್ ಬಂದು ಭೇಟಿ ಮಾಡೋಕ್ಕೆ. ನಾನು ಯಾವುದೂ ಸೈನ್ ಹಾಕಿಲ್ಲ. ನೀವು ಬನ್ನಿ ಅಲ್ಲಿಗೆ ಬಂದು ಸೈನ್ ಹಾಕಿಲ್ಲ. ಯಾಕೆಂದರೆ ದಿ ಟ್ಯಾಲೆಂಟ್ ಪೂಲ್ ವಾಟ್ ಯು ಹ್ಯಾವ್ ಇನ್ ಬ್ಯಾಂಗ್ಳೂರ್, ವಾಟ್ ಯು ಹ್ಯಾವ್ ಇನ್ ಕರ್ನಾಟಕ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಇವೆಲ್ಲ ಕೂಡ ಭಾಳ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಭಾಳ ಚೆನ್ನಾಗಿ, ಭಾಳ ಪ್ರೋಗ್ರೆಸಿವ್ ಆಗಿ, ಎಷ್ಟು ನಮ್ಮ ಸರ್ಕಾರ ಕೂಡ ಬಜೆಟಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಾದರೂ ಡಿಮ್ಯಾಂಡ್ ಇತ್ತು ಅಂತಂದರೆ ವಿ ನೆವರ್ ಕಾಂಪ್ರಮೈಸ್. ನಾವು ಯಾವುದಕ್ಕೂ ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿದ್ದೀವಿ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದರೆ ಹೆಚ್ಚು ಕಮ್ಮಿ 5,000 ರೂಪಾಯಿ ಅಷ್ಟು ಒಂದು ಮಕ್ಕಳಿಗೆ ಉಳಿಲಿ, ಒಂದು ತಂದೆ ತಾಯಿಗೆ ಉಳಿಲಿ, ಫ್ರೀಯಾಗಿ ಬಸ್ಸುಗಳಾಗಲಿ, ಫ್ರೀಯಾಗಿ ಕರೆಂಟು 200 ಯೂನಿಟ್ ಕರೆಂಟ್ ಇರಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಎಲ್ಲ ಕೊಟ್ಟಿದ್ದೀವಿ ಅಂದರೆ ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಅದನ್ನು ನಿಮಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗಬಾರ್ದು. ನಿಮಗೆ ಜೋಬಲ್ಲಿ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದರೆ ಕೊಡೋ 300 ರೂಪಾಯಿ ಕೊಡೋಕ್ಕೆ ಮುಂದಕ್ಕೆ ಬರ್ತಾರೆ. ಹಾಗೆ ಮಾನಸಿಕವಾಗಿ ನಿಮಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತ ಇಂಥ ದೊಡ್ಡ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ಸೊ ಅದರಿಂದ ನೀವೆಲ್ಲ ಕೂಡ ಇವತ್ತು ಇದೊಂದು ವಿನೂತನವಾದಂಥ ಕಾಯ್ದೆ. ಏನಪ್ಪ ನಮ್ಮ ಕೈ 50,000 5 ಲಕ್ಷ ಪ್ರತಿ ತಿಂಗಳು ಕಟ್ಟಬೇಕು, ಇವೆಲ್ಲ ಒಂದು ತಿಂಗಳಿಗೆ ಒಂದ್ಸತಿ. ಪಾಪ ಮಕ್ಕಳಿಗೆ ಎಲ್ಲಿ ಇದು ಬರ್ತದೆ ಕಷ್ಟ ಈಚೆ ಬಂತು ಅಂದ ತಕ್ಷಣ ಇಡೀ ಸರ್ಕಾರ, ನಮ್ಮ ಸರ್ಕಾರ, ಇದು ನಮ್ಮ ಸರ್ಕಾರ ಅಂದರೆ ನಿಮ್ಮ ಸರ್ಕಾರ, ನಿಮ್ಮ ಜೊತೆಲಿ ಯಾವಾಗಲೂ ಕೂಡ ಇರ್ತದೆ ಅನ್ನೋ ಮಾತನ್ನ ಹೇಳಿ ಸಿಬ್ಬಂದಿಗಳಿಗೆ ಕೂಡ ಎನಿ ಟೈಮ್ ಯು ಶುಡ್ ನಾಟ್ ಲೂಸ್ ಕಾನ್ಫಿಡೆನ್ಸ್ ಇನ್ ಎವ್ರಿ ಸೆಕ್ಷನ್.